ಎಲ್ಲ ಕಾರ್ಯಕ್ರಮಗಳು ಆ ತಾಯಿ ಶುಭಾಶೀರ್ವಾದದಿಂದ ನಾವು ಅಂದ್ಕೊಂಡಾಗೆ ನಡೀತಾ ಇದೆ, ಕೂತ್ ಜಾಗದಲ್ಲೇ. ಗಂಡಿನ ಕಡೆಯವರು ಸಜ್ಜನರು, ಸರಳರು. ಜಾಜಿಯ ಅದೃಷ್ಟವಂತಲು, ಒಳ್ಳೆ ಸಂಬಂಧನೇ ಸಿಕ್ಕಿದೆ ನಮಗೆ. ಅವ್ರಿಗೆ ನಾವು ಪರಸ್ಪರ ಒಪ್ಪಿಗೆ ಆಗಿದೆ. ಮುಂದಿನ ಹುಣ್ಣಿಮೆ ಒಳಗಡೆ ಸುಸೂತ್ರವಾಗಿ ಮದುವೆ ಕೆಲಸಗಳೆಲ್ಲ ಮುಗಿದೋಗ್ಬಿಟ್ರೆ ಜಾಜಿ ಜೀವನಕ್ಕೆ ಒಂದು ನೆಲೆ ಸಿಕ್ಕದಾಗತ್ತೆ. ಹಾಗೆ ಆ ತಾಯಿ ತ್ರಿಪುರ ಸುಂದರಿ ಸಂಕಲ್ಪನೂ ನೆರವೇರಿದಾಗತ್ತೆ. ಅಷ್ಟಾಗ್ಬಿಟ್ರೆ ಸಾಕು. ಎಲ್ಲ ನೀವು ಅನ್ಕೊಂಡ ಹಾಗೆ ಆಗತ್ತೆ ಬಿಡಿ ಮಾವಯ್ಯ. ನೀವೇನೇ ಮಾಡಿದ್ರು ಆ ಜಾಜಿ ಒಳ್ಳೇದಕ್ಕೆ. ಇಷ್ಟು ಬೇಗ ಯಾಕೆ ಮದುವೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಹಾಗೆ ಅನ್ನಿಸ್ತಾ ಇಲ್ಲ. ಇವತ್ತಲ್ಲ ನಾಳೆ ಅವಳು ಮದುವೆಯಾಗಿ ಹೋಗಲೇಬೇಕು. ಆ ಮದುವೆ ಇವತ್ತೇ ಆದರೆ ಏನೀಗ ಅನ್ನಿಸ್ತಾ ಇದೆ. ಅದರಲ್ಲೂ ಸುಖದರ ನೋಡಿದ ಮೇಲಂತೂ ಮನಸ್ಸಿಗೆ ಬಹಳ ತೃಪ್ತಿಯಾಗಿದೆ. ಸಂಸ್ಕಾರವಂತ, ಗುಣವಂತ ಹುಡುಗ. ಸಾಸಿವೆ ಕಾಳಿನಷ್ಟು ಕೊಂಕು ಹುಡ್ಕೋ ಹಾಗಿಲ್ಲ. ನಮ್ಮ ಜಾಜಿ ತುಂಬ ಪುಣ್ಯ ಮಾಡಿದ್ಲು ಇಂಥ ಹುಡುಗನ ಕೈ ಹಿಡಿಯೋದಕ್ಕೆ. ಪುಣ್ಯ ಜಾಜಿದ್ ಮಾತ್ರ ಅಲ್ಲಮ್ಮ, ಅಂಥ ಹುಡುಗನಿಗೆ ನೀವು ಗಂಡ ಹೆಂಡತಿ ಧಾರೆ ಎರೆದು ಕೊಡ್ತೀರಲ್ಲ ನಿಮ್ಮ ಮಗಳನ್ನ, ನೀವು ಪುಣ್ಯವಂತರೆ. ನಿಮ್ಮ ಪುಣ್ಯದ ಫಲನೇ ಜಾಜಿಗೆ ಇಂಥ ವರ ಸಿಕ್ಕಿರೋದು. ನೀನು ತಡ ಮಾಡೋದು ಬೇಡ. ಮದುವೆ ಕೆಲಸಗಳನ್ನ ತ್ವರಿತವಾಗಿ ನೆರವೇರಿಸಿ. ಆದಷ್ಟು ಬೇಗ ಒಂದು ಮುಹೂರ್ತ ನೋಡಿ ಮದುವೆ ದಿನಾನ ನಿಶ್ಚಯ ಮಾಡಿ ಬೀಗರು ತಿಳಿಸ್ಬಿಡ್ತೀನಿ. ಮುಂಚೆನೇ ತಿಳಿಸಿದ್ರೆ ಮದುವೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ. ಅದಕ್ಕೆ ಇವತ್ತೇ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ದಿನ ನಿಶ್ಚಯ ಮಾಡಿಬಿಡ್ತೀನಿ. ಶೇಖರಿಗೂ ಒಂದು ಮಾತು ಹೇಳ್ಬಿಡು ಲಲಿತಾ. ಸರಿ ಮಾವ. ಒಂದು ವೇಳೆ ನೀವೇನಾದರೂ ನಿಮ್ಮ ಮೊಮ್ಮಗಳನ್ನ ಬೇರೆ ಊರಿಗೆ ಕೊಟ್ಟರೆ ಈ ಮನೆ ಹಿರಿ ತಲೆದಂಡ ತೆರಬೇಕಾಗುತ್ತೆ. ಇದು ಅಮ್ನೋರ ನಿಷ್ಠೂರವಾದ ಹೇಳಿ. ಇದನ್ನ ಬೇರೆ ಯಾರಿಗೂ ಹೇಳೋ ಹಾಗಿಲ್ಲ ತಾಯಿ. ಅಮ್ನೋರ್ ಕೋಪಕ್ಕೆ ಗುರಿ ಆಗ್ತಾರ. ಇದು ಅಮ್ನೋರ್ ಮಿಲಾಡ್. ಅಲ್ಲಿ ನೋಡಿ, ನನ್ನ ಮದುವೆ ಆಗು ಅಂತ ಪೀಡಿಸ್ತಿದಾರಲ್ಲ, ಅದೇ ಹುಡುಗಿ. ಅದು ಈ ಹುಡುಗಿನೇನಾ? ಬರಲಿ, ವಿಚಾರಿಸೋಣ.
ಶ್ರೀಚಕ್ರವನ್ನು ಜಾಜಿಗೆ ಹಸ್ತಾಂತರಿಸಿಬಿಟ್ರಲ್ಲ, ಏಕೆ? ಈಗ ತಾನೇ ಜಾಜಿಯಲ್ಲಿಂದ ತಗೊಂಡು ಹೋದ ಶ್ರೀಚಕ್ರವು ಅವಳ ಬುಟ್ಟಿಯಲ್ಲಿ ಹಣ್ಣಾಗಿ ಮಾರ್ಪಾಡಾಗುತ್ತದೆ. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಆ ಹಣ್ಣು ಯಾರಿಗೂ ಸಿಗಕೂಡದು. ಪೂರ್ತಿ ಹಣ್ಣನ್ನು ಜಾಜಿಯೇ ಭಕ್ಷಿಸಬೇಕು. ಅಂತೂ ಪರಶಿವನ ಅಪೇಕ್ಷೆಯಂತೆ ನನ್ನ ಪರಮಭಕ್ತೆ ಜಾಜಿ ಹಣ್ಣನ್ನು ತಿಂದಿದ್ದಾಳೆ. ಶ್ರೀಚಕ್ರವೇ ಹಣ್ಣಾಗಿ ಅವಳ ಗರ್ಭ ಸೇರಿದೆ. ಇನ್ನು 10 ತಿಂಗಳ ಒಳಗೆ ಅವಳ ಗರ್ಭದಲ್ಲಿ ಒಂದು ಮಹಾಶಕ್ತಿಯ ಜನನವಾಗಬೇಕಾಗಿದೆ. ಏನಮ್ಮ ನಿನ್ನ ಹೆಸರು? ಯಾಕೆ ಮೌನ? ಅಂದ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ ಅಂತನಾ? ಮಾತಾಡಬೇಕು, ಮನಸ್ಸಲ್ಲಿದ್ದದನ್ನು ಹೇಳ್ಕೋಬೇಕು. ಮೌನ ಕೊಲ್ಲುತ್ತೆ, ಮಾತು ಗೆಲ್ಲುತ್ತೆ. ಯಾಕೆ ಈ ಆಶ್ಚರ್ಯ? ನನ್ನ ಹೆಸರು ವೈಜಯಂತಿ ಅಂತ. ವಿರೂಪಾಕ್ಷ ಶಾಸ್ತ್ರಿಗಳ ತಂಗಿ ನಾನು. ಇವನು ನನ್ನ ಮಗ. ಅಂದರೆ ಸ್ವಂತ ಮಗ ಅಲ್ಲ, ಸಾಕು ಪುತ್ರ. ವಿರೂಪಾಕ್ಷ ಶಾಸ್ತ್ರಿಗಳ ಮೊದಲನೇ ಮಗ ಚಂದ್ರಾಧರ. ಅವಳಿಗೆ ನನ್ನ ಪರಿಚಯ ಇದೆ ಬಿಡಿಯತ್ತೆ. ಮೊನ್ನೆ ಹೋಗಿದ್ನಲ್ಲ ಶಂಕರ್ ಶಾಸ್ತ್ರಿ ಅವ್ರ ಮನೆಗೆ, ಅವ್ರ ಮೊಮ್ಮಗಳು ಇವಳು. ಹೆಸರು ಜಾಜಿ ಅಂತ. ಮೊನ್ನೆ ಯಾರೋ ಹುಡುಗ ನೋಡ್ಕೊಂಡು ಹೋಗಿದ್ನಲ್ಲ ನಿನ್ನ. ಏನಾಯ್ತು ಆ ಸಂಬಂಧ ಕುದುರ್ತಾ? ಕನ್ಯರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ನಯ ನಾಜೂಕು ಇಲ್ವಲ್ಲೋ ನಿನಗೆ? ಪಾಪ ಹುಡುಗಿಗೆ ಹೀಗೆಲ್ಲ ಕೇಳಿದ್ರೆ ನಾಚಿಕೆ ಆಗೋದಿಲ್ವ ಅವಳಿಗೆ? ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಇವನು ಸ್ವಲ್ಪ ಹಾಗೆ ಮನಸ್ಸಲ್ಲಿದ್ದನ್ನು ಆಡ್ಬಿಡ್ತಾನೆ. ನಿನ್ನ ಹಾಗೆ ಒಳಗೆ ಇಟ್ಕೊಂಡು ಕೊರಗಲ್ಲ. ನನಗೆ ಗೊತ್ತಿದೆ ನಿನಗೆ ಆ ಸಂಬಂಧ ಹುಡುಗ ಇಷ್ಟ ಇಲ್ಲ ಅಂತ. ಬರೋ ದ್ವಾದಶಿಗೆ ಶಂಕರ ಶಾಸ್ತ್ರಿ ಇಟ್ಟ ಮುಹೂರ್ತದಲ್ಲೇ ಜಾಜಿ ಕುತ್ತಿಗೆಗೆ ನನ್ನ ಮಗ ಚಂದ್ರಾಧರ್ನಿಂದ ತಾಳಿ. ನೋಡ್ತೀಯ? ಶಕ್ತಿ ಇದ್ರೆ ನಡಿ, ಬಾ ನೋಡೋಣ. ಬಾ.